ನಮ್ಮ ಎಮ್ಗೂ ಹುಷಾರಿಲ್ಲದೆ ಮನಗದೆ. ಬೆಳಿಗ್ಗೆ ಹೊತ್ತಿಗೆ ಎಮ್ಮೆ ಹುಷಾರಾಗಿ ಎದ್ದು ನಿಂತ್ಕೊಬಿಟ್ರೆ ಈ ಕರಾವು ಪೂರ್ತಿ ಕುಡ್ಕೊಂಡು ಸಾಲ ತೀರ್ಸ್ಕೊಂಡು ಮುಂದಿನ ಸತಿಗೆ ಎಮ್ಮೆ ತೆನೆ ಆದರೆ ಎಮ್ಮೆ ದುಡ್ಡು ಪೂರ ತಂದು ಉಂಡಿಗೆ ಹಾಕ್ಬಿಡ್ತೀನಿ, ಕೆಪಾಸಿಟಿ ಇದ್ರೆ ಬದುಕ್ಸು ಅಂದು. ಅವಳು ಅಯ್ಯಯ್ಯೋ ಓಡ್ಬಾ 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 ಅನ್ಲು. ಸತ್ತೋಯ್ತಾ ಅಂದ. ಮನಕನಾಗ ಯಾಕೆ ಸತ್ತೋದು ನೋಡು ಹೆಂಗೆ ನಿಂತದೆ ಅಂದ. ಪರವಾಗಿಲ್ಲ ಕಣಮ್ಮೆ ತಿಮ್ಮಪ್ಪ, ವೆಟರ್ನರಿ ಡಾಕ್ಟ್ರು ಕೆಲಸನೂ ಮಾಡಾಕ್ಬಿಟ್ಟವನೇ, ಆಯ್ತು ಬಿಡು ಅಚ್ಚು ಇನ್ನೆಡ್ಗೆ ಅನ್ಕಟ್ಟಿ ಅಂದ. ಆ ಡೈರಿಗೆ ಹಾಲು ಕರೆದು ಹಾಕ್ತಾರೆ. 25,000 ಸಾಲ ತೀರಿಸ್ಬೇಕಾದವಳು 40,000 ಸಂಪಾದನೆನೂ ಮಾಡ್ಬಿಟ್ಲವಮ್ಮ. ಎಮ್ಮೆ ಮತ್ತೆ ತೆನೆ ಆಯಿತು, ಗರ್ಭ ಧರಿಸ್ತು, ಆನೆ ನಿಂತಂಗೆ ನಿಂತದೆ ಬೀದಿಲಿ ಎಮ್ಮೆ. ರೋಡಲ್ಲಿ ಹೋಗೋರೆಲ್ಲ ಕೇಳ್ತಾರೆ ಕೊಟ್ಟಿಯೇನ ಎಮ್ಮೆ ಅಂತಾರೆ. ಜೀವ ಹೋಯ್ತಾ ಕುಂತದ ಇವನಿಗೆ. ಎಷ್ಟು ಕೊಟ್ಟರು ದುಡ್ಡು ತಗೋ ಉಂಡಿಗೆ ಹಾಕ್ಬೇಕು. ಅವಮ್ಮ ಅಂತಾಳೆ ನನ್ನ ಮಾತು ಕೇಳು, ಅರಕೆ ಕಟ್ಕೊಂಡಿದ್ದಿ, ಎಮ್ಮೆ ಮಾರ್ಬಿಟ್ಟು ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ಬಿಟ್ಟು ಬಾ ದುಡ್ಡ ಅಂತ. ಕೂತ್ಕೋ ಈ ಸತಿ ಇರ್ಲಿ ಸುಮ್ಮನೆ, ಇನ್ನೊಂದ್ಸತಿಗೆ ನೋಡ್ಕಮ್ಮ. ಇವೆಲ್ಲ ಬೇಡ ಅವತಾರ ನೀನು. ನಮ್ಮ ದೊಡ್ಡಪ್ಪನ ಮಗವ ದೊಡ್ಡ ಸಿಂಗರೇನು ಹಿಂಗೆ ಅರಕೆ ಕಟ್ಕೊಂಡು ತೀರ್ಸ್ತೇ ಹೋದ. ಒಂದ್ ದಿವಸ ಮಳವಳಿತಾ ಹೋಯ್ತು, ಆಕ್ಸಿಡೆಂಟ್ ಆಗಿ 2 ಕಾಲು ಕಟ್ಟಾಗಿ ಹೋಗವೆ ಅಂದ್ಲವಳು. ಇವ್ ನನ್ನ ಕಾಲಿಗೆ ಗಾಯಸರ ತತ್ತಳಿವಳು. ಮಾರ್ತಿಂಬಿಡ್ ನಾಳಕ್ಕೆ ಮಲ್ಲೊಂದು ಕೋಳಿ ಹುಂಜ ಇತ್ತು, ಅದನ್ನ ಹಿಡ್ಕೊಂಡು ಹೋದ ಸಂತಿಗೆ. 2 ಕಟ್ಟಾಕ್ಬಿಟ್ಟು ಕುಂತವನೆ. ಅಂದ್ರು ಎಮ್ಮೆ ಮಾರ್ತೀನಪ್ಪ ಅಂದ್ರು. ಮಾರ್ತೀನಿ. ವ್ಯಾಪಾರ ಹೇಳೋಕ್ ಮೊದ್ಲೇ ಒಂದ್ ಕಂಡೀಷನ್ ಏನು, ಎಮ್ಮೆ ತಗೊಂಡ್ಮೇಲೆ ಕೋಳಿ ಹುಂಜ ತಗಲೇಬೇಕು ಅಂತ. ಯಾಕೆ ಹಂಗೆ ನಾವು ನಮ್ಮ ವಂಶದಲ್ಲಿ ಯಾವ್ದು ಒಂಟಿ ಕೊಡುದಿಲ್ಲ ಸ್ವಾಮಿ, ಜೋಡಿಯೇ ನಮ್ಮ ತಾತನ ಕಾಲದಿಂದ ವ್ಯಾಪಾರ. ಇನ್ನೊಂದು ಎಮ್ಮಿಲ್ವಲ್ಲ, ಅದಕ್ಕೆ ಕೋಳಿ ಹುಂಜ ಹಿಡ್ಕೊ ಬಂದಿವನೇ. ಆಯ್ತು ವ್ಯಾಪಾರ ಹೇಳೋ, ವ್ಯಾಪಾರನು ಒಂದೇ ಕಂಡೀಷನ್, 2 ಒಟ್ಟಿಗೆ ಕೊಡುದು, ಬೇರೆ ಬೇರೆ ಕೊಡುದಿಲ್ಲ ನಾನು. ಕೋಳಿ ಹುಂಜು 60,000, ಎಮ್ಗೆ 500 ಅಂತ. ಅಯ್ಯೋ ನಿಂಗೆ ತಲೆ ಕೆಟ್ಟೋಗಿದ್ದು ಹೆಂಗಪ್ಪ, ಬೇಕಾದ್ರೆ ತಗೋ ಬೇಡದಾರ ಹೋಗು ಅಂತ. ಅಯ್ಯೋ ಯಾರ ಕೋಳಿ ಹುಂಜು 60,000 ಕೊಟ್ಟರೆ ಎಮ್ಮೆ 500 ಕೊಡ್ತಿಲ್ವಾ ನಾನು. ಆಯ್ತು ಕೊಡಪ್ಪ 60,500 ಕೊಡ್ತೀವಿ, 2 ಕೊಟ್ಬಿಡು ಅಂತ. ಒಟ್ಟಿಗೆ ಕೊಡ್ಬೇಡಿ ದುಡ್ಡ, ಬೇರೆ ಬೇರೆ ಕೊಡ್ರಪ್ಪ ದೇವ್ರ ದುಡ್ಡು ಅದು. ಮೊದ್ಲು ಕೋಳಿ ಹುಂಜದ್ ಕೊಟ್ಬಿಟ್ಟು 50,000 ಅಂತ ಈ ಚಡಿ ಜಾಬ್ ಮಾಡಿಕೊಬಿಟ್ಟ. ಎಮ್ಮೆ ದುಡ್ಡು ಮಾತ್ರ ಎಲ್ಲಡಕೆ ಮೇಲೆ ಮಾಡ್ಬಿಟ್ಟು ಕೊಡಪ್ಪ. ಆಯ್ತು ತಗೋ ಎಮ್ಮೆ ದುಡ್ಡು ಅಂತ. ಹೊಸಿ ಜೋರಾಗಿ ಹೇಳು, ತಿಮ್ಮಪ್ಪನ್ ಕೇಳಿಸ್ಬೇಕು ಅಂದ. ಎಮ್ಮೆ ದುಡ್ಡು 500 ಅಂತ. ಕೇಳಿಸ್ಕೋ ತಿಮ್ಮಪ್ಪ ಅಂತ. ತಿಮ್ಮಪ್ಪ ಕಾಯ್ಕ ಕೂತವನ್, ಎಮ್ಮೆ ದುಡ್ಡು ಬರ್ತದೆ ಇವತ್ತು ಅಂತ. ಹೋಗಿ ಕೈ ಮುಗಿದು, ತಿಮ್ಮಪ್ಪ ಹೋದವ್ರ ಸಾರಿಗೆ ಕಟ್ಕೊಂಡಿದ್ದೆ, ಎಮ್ಮೆ ದುಡ್ಡು ನಿನಗೆ ಅಂದಿದ್ದೆ, 500 ರೂಪಾಯಿಗೆ ಮಾರಿನ ಕಣಪ್ಪ ನನ್ನ ದಿವಸ. ಕೋಳಿ ಹುಂಜುದ್ ನನಗೆ, ಎಮ್ಮೆ ದುಡ್ಡು ನಿನಗೆ ಅಂತ ದಡಾರ್ನ ಹಾಕ್ಬಿಟ್ಟು ಹೊಂಟು ಬಂದ.